ಎಷ್ಟು ಫೀಟ್ ಬಿಟ್ಟಿದ್ದೀರಾ ಸರ್? ಇದು ಆಲ್ಮೋಸ್ಟ್ 15 to 20 ಫೀಟ್ ಇದೆ ಮೇಡಮ್. 20 ಫೀಟ್ಗೆ ವಾಲ್ ಪೇಪರ್ ಹಾಕೊಟ್ಟಿದ್ದೀವಿ. ಅಂದರೆ ಡಬಲ್ ಹೈಟ್ ಇದ್ದಾಗ ನಾರ್ಮಲಿ ಹೈಲೈಟ್ ಮಾಡಬೇಕು ವಾಲ್ನ. ಇದು ನಿಮ್ಗೆ ಲೈಟ್ಸ್ ಹಾಕೊಟ್ಟು ಈ ವಾಲ್ ಪೇಪರ್ ಹಾಕಿರೋದ್ರಿಂದ ನಿಮಗೆ ಒಂದು ರಾಯಲ್ ಲುಕ್ ಬರುತ್ತೆ. ಸರ್, ಇವಾಗ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ವಾಲ್ ಪೇಪರ್ ಹಾಕ್ಸಿದ್ರೆ ಬೇಗ ಹಾಳಾಗುತ್ತೆ ಹೇಗೆ ಏನಂತ. ಎಷ್ಟು ದಿನ ಬರ್ಬೋದು ಸರ್ ಇದು? ಅಂದರೆ ನಿಮ್ ಕಡಿಮೆ ದಿನ ಅಂದರೆ ಸ್ವಲ್ಪ ದಿನ ನೀವು ಯುಟಿಲೈಸ್ ಮಾಡಿ ಮತ್ತೆ ಬೇರೆದಕ್ಕೆ ಹೋಗ್ಬೋದು ಮೇಡಮ್. ಆಪ್ಷನ್ಸ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ. ಮೇಜರ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದಾಗ ಗುಡ್ ಲುಕಿಂಗ್ ಬರುತ್ತೆ. ಸ್ವಲ್ಪ ದಿನ ಇಲ್ಲ ನನಗೆ ಬೋರ್ ಆಗಿದೆ, ನಾನು ಚೇಂಜ್ ಮಾಡಬೇಕು ಅಂದರೆ ರಿಮೂವ್ ಮಾಡಿಬಿಟ್ಟು ನೀವು ಟೆಕ್ಸ್ಚರ್ ಪೇಂಟ್ ಹೋಗ್ಬೋದು. ಇವಾಗ ಪರ್ಮನೆಂಟ್ ಆಗಿ ಒಂದೇ ಪೇಂಟಿಂಗ್ ಇದ್ರೂ ಕೂಡ ಬೋರ್ ಆಗುತ್ತೆ. ಈ ತರ ವಾಲ್ ಪೇಂಟಿಂಗ್ ಏನಾರು ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್, ಒಂದು 5 years ನಿಮ್ಗೆ ಏನೋ ಬೋರ್ ಆಯ್ತು, ಇಲ್ಲ ನಾನು ಚೇಂಜ್ ಮಾಡಬೇಕು, ಈ ವಾಲ್ ಏನಾದರೂ ಹೈಲೈಟ್ ಬೇರೆ ತರ ಮಾಡಬೇಕು ಅಂದ್ರೆ ಆಪ್ಷನ್ ಸಿಗುತ್ತೆ. ಆಪ್ಷನ್ ಸಿಗುತ್ತೆ. ಎಸ್, ಅಂದ್ರೆ ಎಕನಾಮಿಕಲ್ ಅಂಡ್ ನಿಮ್ಗೆ ಗುಡ್ ಲುಕಿಂಗ್, ಬಜೆಟ್ ಫ್ರೆಂಡ್ಲಿ ಆಗಿ, ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ, ಗುಡ್ ಲುಕಿಂಗ್ ಆಗಿ ಕಾಣಿಸುತ್ತೆ. ಅದೇ ಇದನ್ನ ನಾವು ಬೇರೆ ಏನಾದರೂ ಮಾಡ್ತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆದ್ರಿಂದ ಆಪ್ಷನ್ಸ್ ನಮಗೆ ಅಂದ್ರೆ ನಿಮ್ಗೆ ಎಲ್ಲಿ ಎಕನಾಮಿಕಲ್ ಯೂಸ್ ಮಾಡಿ, ಬೇರೆ ಕಡೆ ಎಲ್ಲಿ ನೀವು ಸ್ಪೆಂಡ್ ಮಾಡಬೇಕು ಅಲ್ಲಿ ಸ್ಪೆಂಡ್ ಮಾಡಿ. ಎಸ್, ಇದು ಟೆರೇಸ್ ಎಂಟ್ರಿ ಮೇಡಮ್. ಟೆರೇಸ್ ಆಕ್ಚುಲಿ ಒಂದು ಹಾರ್ಡ್ವುಡ್ ಡೋರೇ ಕೊಟ್ಟಿದ್ದೀವಿ. ಅಂದ್ರೆ ನಿಮ್ಗೆ ಏನೇ ಮಳೆ ಬಿದ್ರು ಹಾಳಾಗೋದಿಲ್ಲ. ಇದು ಬಿಸಿಲು ಹೊಡೆದ್ರು ಮಳೆ ಇದ್ರೂ ಹಾಳಾಗೋದಿಲ್ಲ. ಹೆವಿ ಗೇಜೇ ಕೊಟ್ಟಿದ್ದೀವಿ ಅಂಡ್ ಏನೋ ಪೇಂಟ್ ಮಾಡ್ಕೊಟ್ಟಿದ್ದೀವಿ ಇದಕ್ಕೆ. ಅಂದ್ರೆ ನಿಮ್ಗೆ ಅಗೇನ್ ಇದ್ರ ಮೇಲೆ ಒಂದು ಸೇಫ್ಟಿ ಗೇಟ್ ಕೊಟ್ಟಿದ್ದೀವಿ. ಓಕೆ, ಡಬಲ್ ಡೋರ್ ಆದಂಗೆ ಆಯ್ತು. ಡಬಲ್ ಡೋರ್ ಮೇಡಮ್, ಸೇಫ್ಟಿನೂ ಇದ್ದಂಗೆ ಆಯ್ತು. ಸೇಫ್ಟಿನೂ ಆಗುತ್ತೆ ಅಂಡ್ ಒಳಗಡೆ ನಿಮ್ ಡೋರನ್ನು ಒಳ್ಳೆ ಗೇಜ್ ಅಂಡ್ ಕ್ವಾಲಿಟಿ ಬಂದಿದೆ. ಅಂಡ್ ಇಲ್ಲಿ ಮೇನ್ ಬಂದ್ರೆ ಮೇಡಮ್, ಇಲ್ಲಿ ಯಾಕೆ ಗ್ಲಾಸ್ ಯೂಸ್ ಮಾಡಿದೀರಾ ಅಂತ ಕೇಳ್ಬೋದು ನೀವು. ಆಕ್ಚುಲಿ ಟೆರೇಸಲ್ಲಿ ನಾರ್ಮಲಿ ಸುಮ್ಮನೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಗ್ಲಾಸ್ ಯಾಕೆ ಯೂಸ್ ಮಾಡಿದಿರಾ ಅಂತ. ನಮ್ಮ ಎಲಿವೇಶನಲ್ಲಿ ಪ್ರಿಫರಬಲ್ ಆಗಿ ಕೇಳ್ತಿತ್ತು. ಈ ಗ್ಲಾಸ್ ಕೊಟ್ಟರೆ ನಿಮ್ಗೆ ಹೈಲೈಟ್ ಚೆನ್ನಾಗಿ ಆಗ್ತಿತ್ತು, ಕಾರ್ನರ್ ಸೈಟ್ ಆಗಿರೋದ್ರಿಂದ. ಅದಕ್ಕೆ ಇಲ್ಲೂ SS ರೈಲಿಂಗ್ ಮಾಡಿ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ. ಆ್ಯಂಡ್ ನಿಮ್ಗೆ ಎಲಿವೇಶನಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು. ಓಕೆ, ಫ್ರಂಟಿಂದ ನೋಡ್ರಿ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಎಸ್ ಮೇಡಮ್, ಹೌದು. ಆ್ಯಂಡ್ ಇದು ಟೋಟಲ್ ಟೆರೇಸ್ ಏರಿಯಾ ಮೇಡಮ್. ಈ ಟೆರೇಸ್ ಏರಿಯಾದಲ್ಲಿ ನಿಮ್ಗೆ ಇದು ಸಿಟ್ ಔಟ್ ಇದೆ, ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಈ ಟೆರೇಸ್ ಏರಿಯಾನ ಫ್ಲೋರಿಂಗ್ನ ನಾವು ಪ್ಯಾಟರ್ನ್ ಮಾಡ್ಕೊಂಡಿದ್ದೀವಿ. ಲೈಕ್ ಇಲ್ಲಿ ಟೈಲ್ಸ್ ಹಾಕೊಂಡು ನಿಮಗೆ ಥೀಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಡಿಸೈನ್ಸ್ಗೆ ಇದಕ್ಕೆ ಕಾಂಬಿನೇಷನ್ ಮಾಡಿ ಇದೊಂದು ಪ್ಯಾಟರ್ನ್ ಕೊಟ್ಟಿದ್ದೀವಿ. ಇಲ್ಲ ಅವರು ಏನಾದರೂ ಕೂತ್ಕೊಂಡು ಪಾರ್ಟಿ ಮಾಡಬೇಕು, ಕೂತ್ಕೊಂಡು ಮಾತಾಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಥೀಮ್ ಎಲ್ಲ ಹಳೆ ಕಾಲದಲ್ಲಿ ರಾಜರ ಮನೆಗಳಲ್ಲಿ, ವಾಡೆ ಮನೆಗಳಲ್ಲಿ ನೋಡ್ತಾ ಇದ್ದು. ಹೌದು ಮೇಡಮ್. ಅಂದರೆ ನಿಮ್ಗೆ ಆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದರೆ ಇವಾಗ ಒಂದು ಯಾವುದೋ ಒಂದು ಪ್ಯಾಲೇಸ್ಗೆ ಎಂಟ್ರಿ ಆದರೆ ಸಮ್ ಡಿಸೈನ್ಸ್ ಈ ಥರ ಬರುತ್ತೆ, ಆ ಥರ ಲುಕ್ ಕೊಡುತ್ತೆ ನಿಮಗೆ. ಅವರು ಪಾರ್ಟಿ ಅಲ್ಲಿ ಥರನೂ ಯೂಸ್ ಮಾಡ್ಬೋದು. ಗೆಟ್ ಟುಗೆದರ್, ಫ್ಯಾಮಿಲಿ ಯಾರಾದರೂ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಸ್, ಹೌದು. ತುಂಬ ಅಂದರೆ ಒಬ್ರು ಕಸ್ಟಮರ್ಗೆ ಒಂದು ಮನೆ ಕಟ್ಟಿದ್ದೀವಿ ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಮೇಲ್ಗಡೆ ಒಂದು 5 ನಿಮಿಷ ಬಂದು ಕುತ್ಕೊಂಡ್ರೆ ಒಳ್ಳೆ ಗಾಳಿ ಅಂಡ್ ಒಂದು ಒಳ್ಳೆ ಬೆಳಕು, ವೆಂಟಿಲೇಷನ್ಸು, ಇದೆಲ್ಲದು ಇದ್ದಾಗ ಅವ್ರಿಗೊಂದು ಪೀಸ್ಫುಲ್ ಮೈಂಡ್ ಇರುತ್ತೆ. ಆ ಕ್ರಿಯೇಟಿವಿಟಿ ಮಾಡಲೇಬೇಕಾಗುತ್ತೆ ಟೆರೇಸಲ್ಲಿ. ಅದಕ್ಕೆ ಈ ಕಸ್ಟಮರ್ ಬೇಕು ಅಂತ ಮಾಡಿಸ್ಕೊಂಡಿರೋಂಥ ಜಾಗ ಮೇಡಮ್.